ಅದು ಲಕ್ಷ್ಮಿ ಕೆಜಿದೆ ಪ್ಲಾನು. ನೆನ್ನೆನೇ ಆಗಿತ್ತು. ಅಲ್ಲಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ನಾವು ಇವಾಗ ಆಟೋ ಹುಡುಕಬೇಕು, ಅಲ್ಲಿಗೆ ಹೋಗ್ಬೇಕು ಅಂದ್ರೆ ಆಟೋನೂ ಸಿಗಲ್ಲ. ಆಲ್ರೆಡಿ ರಜಾ ಸ್ಕೂಲ್ಗಳೆಲ್ಲ ರಜಾ ಅಂತ ಗೌರ್ಮೆಂಟ್. ಮೈಸೂರಿಗೆ ಮರು ಕಾಯಿಲೆ ಇದೆ. ಬಿದ್ದುಬಿಟ್ರು ಅಂಕಲ್. ತುಂಬ ನೈಟ್ ಆಗಿದೆ. ಬಸ್ ಬಂದರೆ ಒಂದು ಬಸ್ಸು ಬರ್ತಾರೆ. ಎಷ್ಟು ನಿಮಿಷ? 11 ಗಂಟೆ ಆಯಿತು. ನಾನು 10 ನಿಮಿಷ ಕಾಲೇಜ್ನಲ್ಲಿ ಅಂದರೆ ಆಟೋದಲ್ಲಿ ಹೋಗೋಣ ಅಂತ ಹೇಳ್ತಾರೆ. ಮೆಟ್ಲಿತ್ತದ ಇನ್ನೂ ಈ ಕಡೆ ನಿಲ್ಲಿಸ್ತಾರೆ. ಸರಿ ಕಣಕ್ಕ ಅಕ್ಕ ಬಿಟ್ಬಿಡಿ ಅಕ್ಕ ನಮ್ಮನ್ನ. ಹಲೋ ಗೈಸ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಗೈಸ್ ಏನು ಅಂದರೆ ಇವತ್ತು ತುಂಬ ಬಿಸಿಲಿದೆ ಗೈಸ್. ನೋಡಿ ಯಪ್ಪ, ಸೂರ್ಯ ಕಣ್ಣಿಗೆ ಹೊಡಿತಾ ಇದ್ದಾನೆ ಗೈಸ್. ಇವತ್ತೊಂದು ಪ್ಲ್ಯಾನ್ ಏನು ಅಂದರೆ, ನಿನ್ನೆ ಲಾಗಲ್ಲಿ ಹೇಳ್ದಂಗೆ ಆದಿಚುಂಚನಗಿರಿಗೆ ಹೋಗಬೇಕು ಅಂತ. ನಾವಿವಾಗ ಪ್ಲ್ಯಾನ್ ನೆನ್ನೆನೇ ಆಗಿತ್ತು. ಅದು ಲಕ್ಷ್ಮಿ ಕೆಜಿದೆ ಪ್ಲ್ಯಾನು. ನೆನ್ನೆನೇ ಆಗಿತ್ತು. ಅಲ್ಲಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ನಾವು ಇವಾಗ ಆಟೋ ಹುಡುಕ್ಬೇಕು, ಅಲ್ಲಿಗೆ ಹೋಗ್ಬೇಕು ಅಂದ್ರೆ ಆಟೋನೂ ಸಿಗಲ್ಲ ಅಲ್ವಾ ಡಿಂಪು? ಏನು ಇವತ್ತು ರಜಾ ಸ್ಕೂಲ್ಗಳೆಲ್ಲ ರಜಾ ಅಂತೆ, ಗೌರ್ಮೆಂಟ್ ಹಾಲಿಡೇ. ಸ್ಕೂಲೆಲ್ಲ ಮತ್ತೆ ಕಾಲೇಜ್ ರಜಾ. ಕಾಲೇಜ್ ಎರಡೂ ರಜಾ ಅಶ್ವಿನಿ ಅವರೇ. ಗೈಸ್ ಏನೋ ಒಂದು ಒಟ್ನಲ್ಲಿ ರಜಾ. ಕಾಲೇಜ್ ಇದ್ದಾಗ ಮಾತ್ರ ಗೈಸ್ ಇದು ಆಟೋ ಇವತ್ತಂತೂ ಸಿಗೋದೇ ಇಲ್ಲ. ನಾವು ನೋಡಬೇಕು ಬೆಳ್ಳೂರು ಕ್ರಾಸ್ಗೆ ಹೆಂಗೆ ಹೋಗಬೇಕು ಅಂತ. ಗೈಸ್ ಆಟೋ ನೋಡ್ತಾನೆ ಇದ್ದೀವಿ, ಆಟೋ ಸಿಗ್ತಾನೆ ಇಲ್ಲ. ನೋಡಿ ಒಂದು ಆಟೋನೂ ಇಲ್ಲ ಗೈಸ್. ಒಂದು ಮಿನಿ ಆಟೋನೂ ಸಿಗ್ತಾ ಇಲ್ಲ. ನಮ್ಮನ್ನ ಹತ್ತಿಸ್ಕೋಗೋಕೆ ಒಂದು ಆಟೋನೂ ಇಲ್ಲ ಗೈಸ್. ಅಲ್ಲಿ ಒಂದು ಹೋಗ್ತೈತೆ, ಆದರೆ ಏಮ್ಸ್ಗೆ ಹೋಗ್ತೈತೆ ಕಡೆ. ಗೈಸ್ ನಾವು ಹೋಗ್ಬೇಕಾಗಿರೋದು ಬೆಳ್ಳೂರು ಕ್ರಾಸ್ಗೆ. ಹೆಂಗೆ ಅನಿಸ್ತಿದೆ ಡಿಪೋ ಇವಾಗ ಹಿಂಗೆ ನಡ್ಕೊಯ್ತಾರ ನೋಡಿ. ಹಬ್ಬೆ ಪರಿದೀವಿ ನೋಡಿ ಗೈಸ್. ಇವಳ್ದೆ ಹಬ್ಬೆ ಪರಿ ಜೀವನ ಗೈಸ್. ನಮ್ಮ ಬ್ಯಾಚಲ್ಲಿ ಯಾರು ಆ ಥರ ಬ್ರೇಕಪ್ ಲವ್ ಅವೆಲ್ಲ ಇನ್ನೂ ಇಂಟ್ರೆಸ್ಟ್ ಬಂದಿಲ್ಲ. ನಮ್ಗೆ ಇಂಟ್ರೆಸ್ಟ್ ಬರೋದು ಇಲ್ಲ, ಅದು ಬೇರೆ ಪ್ರಶ್ನೆ. ಓಕೆ, ಇವಾಗ ನಾವು ಆಟೋ ಇಟ್ಕೊಂಡು ಬೆಳ್ಳೂರು ಕ್ರಾಸ್ ಗಂಟ ಹೋಗ್ಬೇಕು ಗೈಸ್. ಫೈನಲಿ ಆಟೋ ಸಿಕ್ಕಿದೆ. ಇವಾಗ ಆಟೋದಲ್ಲಿ ಹೋಗೋಣ ನೋಡಿ ಗೈಸ್. ಫೈನಲಿ ಅಂಕಲ್ ಸಿಕ್ಕಿದ್ದಾರೆ ನೋಡಿ ಗೈಸ್. ಎಷ್ಟು ಟ್ರಾಫಿಕ್ ಇದೆ, ತುಂಬ ಟ್ರಾಫಿಕ್ ಇದೆ ಗೈಸ್. ಆಲ್ರೆಡಿ ಕಾಟ ಕೊಡ್ತಾ ಇದ್ದಾಳೆ ಲಕ್ಷ್ಮಿ ಗೈಸ್. ನೋಡಿ ಗೈಸ್, ಲಕ್ಷ್ಮಿ ಯಾವಾಗಲೇ ಏನು ಆಯಿತು ಬಿಡು, ಬರ್ತಾ ಇದ್ದೀವಿ ಗೈಸ್. ತುಂಬ ಕಾಟ ಕೊಡ್ತಾ ಇದ್ದಾಳೆ. ಏನು ಅಂತ ಓದೋಯ್ದಾಳ, ಬನ್ನಿ ಅಂತ ಸಾಯ್ತಾ ಇದ್ದಾಳೆ ಅವಾಗಿಂದ. ಗೈಸ್ ಇವಾಗ ಆಟೋ ಇಳ್ಕೊಂಡು ಇವಾಗ ಹೋಗ್ತಾ ಇದೀವಿ ರೋಡಲ್ಲಿ. ನೋಡೋಣ ಲಕ್ಷ್ಮಿ ಗೈಸ್. ಲಕ್ಷ್ಮಿ ನೋಡಿ ಗೈಸ್, ಅಲ್ಲಿದ್ದಾಳೆ ಇನ್ನೂ. ಅಲ್ಲಿಂದನೇ ಬೈಕೋ ಬರ್ತಾ ಇದ್ದಾಳೆ ಗೈಸ್. ಗೈಸ್ ಪಾಪ ಅವಳು ನಮಗೋಸ್ಕರ ತಿಂಡಿನೂ ತಿಂದಿರಲಿಲ್ಲ, ಅದಕ್ಕೆ ಇವಾಗ ತಿಂಡಿ ತಿಂತಾವಳೆ. ಇವಾಗ ಬೈತಾಳೆ, ಕೇಳಿಸ್ಕೊಳ್ಳಿ ಗೈಸ್. ಇವಾಗ ಏನೋ ಲಕ್ಷ್ಮಿ ನೋಡಿ ಹೊಡಿತಾವಳೆ ಗೈಸ್. ಏ ಹೇಳು ಗೈಸ್. ಇವಾಗ ತಿಂಡಿ ತಿನ್ನೋಣ ಅಂತ ಬಂದು ಇವಳು ತಿಂದಿಲ್ಲ ನೋಡಿ ಗೈಸ್. ಲಕ್ಷ್ಮಿ ನಿಂಗೆ ದೋಸೆನೇ ಬೇಕಾ? ತಿಂತಿಯಲ್ಲ, ಸರಿ ಗೈಸ್. ಇವಾಗ ದೋಸೆ ತಿನ್ನೋಣ ಅಂತ. ಇಲ್ಲಿ ಸಿಗ್ಲಿಲ್ವಾ ಈ ಹೋಟ್ಲಲ್ಲಿ ಗೈಸ್? ಆ ಹೋಟ್ಲಲ್ಲಿ ದೋಸೆ ಇಲ್ವಂತೆ. ಇವಾಗ ದೋಸೆನ ಆರ್ಡ್ರ್ ಮಾಡ್ಬಿಟ್ಟು ತಿನ್ನೋಣ ಗೈಸ್. ಇವಾಗ ಹೋಟೆಲ್ಗೆ ಬಂದಿದ್ದೀವಿ. ಅದೇ ನಮ್ಮದು ಬಜೆಟ್ ಫ್ರೆಂಡ್ಲಿ ಹೋಟೆಲ್, ಚಿಕ್ಕ ಹೋಟೆಲ್ ನೋಡಿ ಗೈಸ್. ಏನು ಆರ್ಡ್ರ್ ಮಾಡ್ತೀಯಾ ಅಂಕಲ್? ಪಲಾವ್ ಇದೆಯಾ? ದೋಸೆನೇ ಇಲ್ಲ ಗೈಸ್. ನಾವು ದೋಸೆಗೋಸ್ಕರನೇ ಬಂದಿರೋದು, ದೋಸೆನೇ ಇಲ್ಲ ಇಲ್ಲಿ. ಏನು ಮಾಡೋಣ ಇವಾಗ? ಅಲ್ಲೇ ಇತ್ತ ದೋಸೆ? ಓಕೆ, ಇವಾಗ ಹೆಂಗಿದೆ ಮಾತು ರಿವ್ಯೂ ಹೇಳುವಾಗ ಲಕ್ಷ್ಮಿ? ಚೆನ್ನಾಗಿದೆ. ಮತ್ತು ಸಾಲ್ಟ್ ಅಂತಿದೆ ಏನೋ ಒಂದು ಸ್ವಲ್ಪ. ಲಾಗ್ ಮುಂದೆ ಸುಳ್ಳು ಹೇಳ್ಬಾರ್ದು, ರಿಯಲ್ ಫೇಸ್ ಆಗಿರೋ. ಓಕೆನಾ ಗೈಸ್? ಇಲ್ಲಿಂದ ರಿಯಲ್ ಫೇಸ್ ಆಗಿರ್ತಾರೆ ಅಂತ ನನ್ನ ಮಗ ಕಂಡಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಏನು ಅಂದರೆ, ಇವಾಗ ಆಟೋದಲ್ಲಿ ಹೋಗೋಣ ಬಸ್ಸಲ್ಲಿ ಹೋಗೋದಾ? ಬಸ್ಸಲ್ಲಿ ಹೋಗೋದಾ? ಬಸ್ಸಲ್ಲ, ಆಟೋದಲ್ಲಿ ಹೋಗೋಣ ಬಿಡು. ಓಕೆ ಗೈಸ್, ಆಟೋದಲ್ಲಿ ಬೇಡ, ಬಸ್ಸಲ್ಲಿ ಹೋಗೋಣ.
ಗೈಸ್ ಆಧಾರ್ ಕಾರ್ಡ್ ನೋಡಿ ಏನು ಬೇರೆಯವ್ರದಾ ಗೈಸ್ ಬೇರೆಯವ್ರು ಆಧಾರ್ ಕಾರ್ಡ್ ಇಸ್ಕೊ ಬಂದಿದ್ದಾಳೆ ಗರ್ಲ್ಸ್ ಫ್ರೀ ಅಂದ್ಬಿಟ್ಟು ಆಧಾರ್ ಕಾರ್ಡು ನೋಡಿ ಗೈಸ್ ಬೇರೆ ಇಸ್ಕೊ ಬಂದ್ಬಿಟ್ಟು ಅವಳೆ ಅಶ್ವಿನಿ ಏನು ಡೀಪಾಗಿ ಏನೋ ನೋಡ್ತೀನಿ ಲಿಫ್ಟಿಗೆ ಹೆಂಗೆ ಹಾಕೊಳ್ಳೋದು ಅಂತ ನೋಡ್ತಾಳೆ ಗೈಸ್. ಏನು ಹಾಕೊಳ್ಳೋದು ಲಿಫ್ಟಿಗೆ ಹೆಂಗೆ ಹಾಕೊಳ್ಳೋದು ಅಂತ ನೋಡ್ತಾಳೆ ಗೈಸ್. ಲಿಫ್ಟಿಗೆ ಅರ್ಥ ಮಾಡ್ಕೊಳ್ಳಿ ಅದು ಎಷ್ಟು ಹಚ್ಕೊಂಡಿರ್ಬೋದು ಅಂತ ಬೇಕಾದ್ರೆ ಝೂಮ್ ಆಗಿ ತೋರಿಸಲ್ಲ. ನಾನು ಹಚ್ಕೊ 2 ನಿಮಿಷದಲ್ಲಿ ರೆಡಿ ಆಗಿದ್ದೀನಿ ಇವರೆಲ್ಲ ಒಂದೊಂದು ಗಂಟೆ ತಗೊಂಡು 6 ಗಂಟೆಗೆ ಎದ್ದು ಬಂದರೆ ನಾನು ಇಲ್ಲಿದ್ದೀನಿ. 9 ಗಂಟೆಗೆ ಎದ್ಬಿಟ್ಟು ರೆಡಿಯಾಗಿರೋಳು ಕರೆಕ್ಟು ಡಿಪ್ಪು ನಿಮ್ಮ ರೇಟು ನಿಜವಾಗ್ಲೂ ನಂಗೆ ಭಯ ಆಗ್ತಿತ್ತು ಎಲ್ಲಿ ಬೈತಾರಪ್ಪ ಗೈಸ್ ನಿಜ ಹೇಳಬೇಕು ಅಂದರೆ ನಾನಂತೂ ನಾನು ಎದ್ದಿದ್ದೆ 9 ಗಂಟೆಗೆ ಹೋಗ್ತೀನಿ ಅನ್ನೋ ಕನ್ಫರ್ಮೇಷನ್ ಇದ್ದಿಲ್ಲ ಬಟ್ ನನಗೆ ನಂಬಿಕೆನೇ ಇರಲಿಲ್ಲ ನಾವು ಹೋಯ್ತೀವಿ ಅಂತ ಸರ್ಚರ್ ಪ್ಲ್ಯಾನ್ ಗೈಸ್ ಹಂಗೆ ಹೋಗ್ಬೇಕು ಗೈಸ್ ಎಲ್ಲ ಪ್ಲ್ಯಾನ್ ಎಲ್ಲ ಮಾಡ್ಕೊಂಡು ಅವಾಗ ಫ್ಲಾಪ್ ಆಗೋದು ಇವಾಗ ಪ್ಲ್ಯಾನ್ ಮಾಡ್ಕೊಂಡಿದ್ದೇನೆ ಇವಾಗ ಏನು ಸೆಂಟರ್ ಫ್ರೆಶ್ ತಗೋ ಹೋಗೋಣ ಅಂತ ಈ ಕಡೆ ಅಲ್ಲಿ ಕೇಳಿದ್ವಿ ಅಲ್ಲಿ ಇರಲಿಲ್ಲ ಅದಕ್ಕೆ ಇಲ್ಲಿಗೆ ಹೋಗ್ತಾ ಇದ್ದೀವಿ ಇವಾಗ ಹೋಗೋಣ ಬನ್ನಿ ಲೆಟ್ಸ್ ಗೋ ಗೈಸ್ ಲೆಟ್ಸ್ ಗೋ ನಾವಿವತ್ತು ದೇವಸ್ಥಾನಕ್ಕೆ ಹೋಗೋದು ಅದು ಒಂಥರ ಪೀಸ್ ಇರುತ್ತೆ ಗೈಸ್ ನಿಜ ಹೇಳಬೇಕು ಅಂದರೆ ದೇವಸ್ಥಾನ ಆಲ್ಮೋಸ್ಟ್ ಅಲ್ಲೆಲ್ಲ ದೇವಸ್ಥಾನಗಳಲ್ಲೂ ಹೋದರೆ ತುಂಬ ಪೀಸ್ಫುಲ್ ಫೀಲ್ ಆಗುತ್ತೆ ಅದಕ್ಕೆ ನಾವು ಇವಾಗ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಬನ್ನಿ ಅಲ್ಲಿ ಸಿಗೋಣ ಗೈಸ್ ಇವಾಗ ನಾವು ಕ್ರಾಸಲ್ಲಿ ಇದ್ದೀವಿ ಅಂದರೆ ಬಸ್ ಸ್ಟ್ಯಾಂಡಲ್ಲಿ ಇದ್ದೀವಿ ತುಂಬ ರಶ್ ಇದೆ ಗೈಸ್ ನೋಡಿ ತುಂಬ ರಶ್ ಇದೆ ಏನು ಮಾಡೋದು ಇವಾಗ ಬಸ್ಸಲ್ಲಿ ಹೋಗೋದಲ್ಲ ಗೈಸ್ ಏನಂದರೆ ನಡ್ಕೊ ಹೋಗ್ಬೇಕು ಅಂದ್ಕೊಂಡೇ ನಾವು ಬಸ್ಸಲ್ಲಿ ಹೋಗೋಣ ಅಂತೀವಿ ಇಲ್ಲಾಂದರೆ ಆಟೋದಲ್ಲಿ ಹೋಗ್ತಿದ್ವಿ ಮೆಟ್ಲು ಹತ್ಬೇಕು ಅಂತಲೇ ನಾವು ಇವಾಗ ಬಸ್ಸಲ್ಲಿ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಯಾಕೆಂದರೆ ಬಸ್ಸಲ್ಲಾದರೆ ಅಲ್ಲೇ ನಿಲ್ಲಿಸ್ತಾರೆ ಅಲ್ವಾ ಲಕ್ಷ್ಮಿ ಬಸ್ಸಲ್ಲಾದರೆ ಮೆಟ್ಲು ಹತ್ರನೇ ಮೆಟ್ಲಿರುತ್ತಲ್ಲ ಕ್ರಾಸ್ ಮಾಡಿದ್ರೆ ಇಳಿತೋತೀವಲ್ಲ ಮೆಟ್ಲಿರ್ತದ ಇಲ್ಲೇ ಈ ಕಡೆ ನಿಲ್ಲಿಸ್ತಾರೆ ಮೆಟ್ಲು ಮುಂದೆನೇ ನಿಲ್ಲಿಸ್ತಾರೆ ಸರಿ ಕಣಕ್ಕ ಅಕ್ಕ ಬಿಟ್ಬಿಡಿ ಅಕ್ಕ ನಮ್ಮನ್ನ ಗೈಸ್ ನಮ್ಮ ಲಕ್ಷ್ಮಿದು ಬರ್ಡೇ ಡ್ರೆಸ್ ತೋರಿಸ್ತೀನಿ ಹೆಂಗಿದೆ ಅಂದರೆ ಅದನ್ನು ಪ್ರಮೋಷನ್ ಮಾಡ್ತಾಳಂತೆ ಮಾಡಿ ಲಕ್ಷ್ಮಿ ಆಯಿತು ಏನು ಹೇಳಿ ಎಕ್ಸ್ಪೀರಿಯನ್ಸ್ ಹೇಳಿ ಬಟ್ಟೆ ಬಗ್ಗೆ ಆಯಿತು ಫ್ಲಿಪ್ಕಾರ್ಟ್ದಾ ಓ ಇವಳು ಕೊಡ್ಸಿರೋದು ಗೈಸ್ ನೆನ್ನೆ ಇದನ್ನು ಇಕ್ಕಿದ್ದು ಬ್ಯಾಗಲ್ಲಿ ಚೆನ್ನಾಗಿದೆಯಾ ನಿಂಗೆ ಇಷ್ಟ ಆಯ್ತಾ ಲಕ್ಷ್ಮಿ ಅದಲ್ಲ ನೆನ್ನೆ ಗಿಫ್ಟ್ಸ್ ಏನಾಯ್ತು ಲಕ್ಷ್ಮಿ ಗಿಫ್ಟು ಚೆನ್ನಾಗಿತ್ತು ತಗೊಂಡೋಗಿ ಎಲ್ಲಿ ಫೋಟೋ ಹೊಟ್ಟು ಕಳಿಸ್ಬೇಕಿತ್ತು ಏನಾಯ್ತು ಅವಳಿಗೆ ತೆಗೆದ್ಬಿಟ್ಟು ಕಳಿಸ್ದೆ ಬಾಕ್ಸ್ನ ಓಪನ್ ಮಾಡಿ ಆಮೇಲೆ ಅದನ್ನ ತಗೊಂಡು ಶೋಕೇಶ್ ಒಳಗಡೆ ಇಕ್ಕಿದ್ದೀನಿ ಅದು ಲೈನ್ಸ್ಗಳೆಲ್ಲ ಇರೋದನ್ನ ಕ್ರಾಸ್ ಮಾಡಿ ಆಮೇಲೆ ನಮ್ಮಮ್ಮ ಗೈಸ್ ತೋರಿಸ್ತೀನಿ ರೀ ಫೋಟೋನ ನಮ್ಮಮ್ಮ ಅಂತಿತ್ತು ಇದೇ ಗೈಸ್ ಕೊಟ್ಟಿರೋದು ಇದು ಡಿಂಪ್ಸಾ ನೋಡಿ ಗೈಸ್ ನಿನ್ನೆ ಪಿಂಕಲ್ಲಿ ಬಂದಿದ್ದವಳು ಇವತ್ತು ನೋಡಿ ಗೈಸ್ ಬ್ಲ್ಯಾಕ್ ಎಲ್ಲ ಬ್ಲ್ಯಾಕ್ ಯಾಕೆ ಇದು ಈ ಥರ ನಿನ್ನೆ ಪಿಂಕ್ ಆಯಿತು ಇವತ್ತು ಬ್ಲ್ಯಾಕ್ ನಾಚಿಕೆ ನೋಡಿ ಗೈಸ್ ನಾಚಿಕೆ ಬ್ಲಶಿಂಗ್ ಗರ್ಲ್ ಇವಾಗ ನಾವು ಬಂದಿದ್ದೀವಿ ಕಾಲಭೈರವೇಶ್ವರ ನೋಡಿ ಗೈಸ್ ನಿಜ ಗೊತ್ತಿಲ್ಲ ಇದೇ ಆದಿಚುಂಚನಗಿರಿ ದೇವಸ್ಥಾನ ಸಿಗುತ್ತಾ ಗೈಸ್ ಇದೆ ಇದಕ್ಕೆ ಏನಕ್ಕೆ ಬಂದಿದೆ ಹೇಳು ನಾವ ಸುಮ್ಮನೆ ಝೂಮಲ್ಲಿ ಕಾಣ್ತಿದ್ಯಾ ಬೇಡ ದೇವಸ್ಥಾನಕ್ಕೆ ಅಂದರೆ ನಮಗೆ ಪ್ಲ್ಯಾನೇ ಇರಲಿಲ್ಲ ಮೆಟ್ಲು ಹತ್ತೋದು ಅಂದರೆ ಇವಾಗ ಮೆಟ್ಲು ಅಂದರೆ ಒಂಥರ ಎಕ್ಸ್ಪೀರಿಯನ್ಸ್ ಆಗಲಿ ಅಂತ ಮೆಟ್ಲು ಹತ್ತೋದಿದ್ದೀವಿ ನೋಡಿ ಗೈಸ್ ಇವರಿಬ್ರು ಅಪ್ಪೆ ಬಾರಿ ಗೈಸ್ ಡಿಂಪನ ಅಶ್ವಿನಿ ಗೈಸ್ ಆಮೇಲೆ ಏನು ಅಂದರೆ ಒಂಥರ ಫೀಲ್ ಗೈಸ್ ನಿಜ ಹೇಳ್ಬೇಕು ಅಂದರೆ ಟ್ರಸ್ಟ್ ಇಡಿ ಗೈಸ್ ಎಲ್ಲ ದೇವ್ರ ಮೇಲೆ ಟ್ರಸ್ಟ್ ಇಡಿ ನಿಜ ಹೇಳ್ಬೇಕಂದ್ರೆ ಇವತ್ತು ಬರ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಇರಲಿಲ್ಲ ಜಾಸ್ತಿ ಓವರ್ ಕಾನ್ಫಿಡೆನ್ಸ್ ಇಟ್ಕೋಬಾರ್ದು ಓವರ್ ಕಾನ್ಫಿಡೆನ್ಸ್ ಇಟ್ಕೊಂಡ್ರೆ ಬರೋಕ್ಕಾಗಲ್ಲ ಅಂತ ಅಂದ್ಕೊಂಡಿದ್ದು ಇವತ್ತು ಖುಷಿ ಆಯ್ತೈತೆ 4 ಜನ ಬಂದಿರೋದು ಎಷ್ಟೊಂದು ದಿವಸದ ಪ್ಲ್ಯಾನ್ ಇದು ಇವತ್ತು ಎಕ್ಸಿಕ್ಯೂಟ್ ಮಾಡಿ ಆದರೆ ನನಗೆ ಹೇಳಿರಲಿಲ್ಲ ನನಗೆ ರೀಸೆಂಟಾಗಿ ನೆನ್ನೆ ಹೇಳಿದ್ದು ಅವರು ಅಂದರೆ ನಾನು ಅಶ್ವಿನಿ ಎಷ್ಟೇ ಮಾತಾಡ್ಕೊಂಡಿದ್ದೀನ ಬೇರೆ ಹತ್ರನೂ ಹೇಳಿರಲಿಲ್ಲ ಸುಮ್ಮನೆ ನೆನ್ನೆದು ನಾಳೆದು ಹಂಗೆ ಫ್ಲಾಪ್ ಆಗುತ್ತೆ ಏಂತಕ್ಕೆ ಸುಮ್ಮನೆ ಅಂದ್ಬಿಟ್ಟು ನಾವೇ ಬೇಡ ಅಂದ್ಬಿಟ್ಟಿದೆ ಹೌದು ಗೈಸ್ ಫೈನಲಿ ಎಂಟ್ರ್ ಆಗಿದ್ದೀವಿ ಇವಾಗ ಯಾರು ಫಾಸ್ಟಾಗಿ ಹತ್ತಿದ್ದಾರೆ ಅಂತ ನೋಡೋಣ ಗೈಸ್ ಸುಸ್ತಾಗ್ಬಿಟ್ಲು ಫೈನಲಿ ನಾವು ದೇವಸ್ಥಾನದ ಒಳಗಡೆ ಎಂಟರ್ ಆಗ್ತಾ ಇದೀವಿ ನಾವಿಬ್ರು ಕಾಲು ತೊಳ್ಕೊಂಡು ಗೈಸ್ ಕಾಲು ತೊಳ್ಕೊಂಡು ಅವರು ಕಾಲು ತೊಳ್ಕೊಂಡು ಇವಾಗ
ದೇವಸ್ಥಾನದ ಹತ್ರ ಎಂಟರ್ ಆಗ್ತಾ ಇದ್ದೀವಿ. ನಾನು ನೀರು ಬಾಟಲ್ ಇಟ್ಕೊಂಡಿದ್ದೀನಿ. ಗೈಸ್ ಅವಳಿಗೆ ಸುಸ್ತಾಗಿದ್ದಂತೆ, ಅದಕ್ಕೆ ನೀರು ಬಾಟ್ಲು ಇಟ್ಕೊಂಡು ದೇವಸ್ಥಾನ ಒಳಗಡೆ ಹೋಗ್ತಾ ಇದ್ದಾರೆ. ಗೈಸ್ ಇವಾಗ ದರ್ಶನ ಮಾಡೋಕ್ಕೆ ಎಂಟರ್ ಆಗ್ತಾ ಇದೀವಿ ನಾವು. ಗೈಸ್ ತುಂಬ ಜನ ಇದ್ದಾರೆ, ಫುಲ್ ಜನ. ಎಷ್ಟು ಜನ ಅಂದರೆ ತುಂಬ ಜನ ಇದ್ದಾರೆ. ಗೈಸ್ ಆಮೇಲೆ ತುಂಬ ಜನ ಇದ್ದಾರೆ. ಒಳಗಡೆ ದರ್ಶನ ಮಾಡ್ಕೊಂಡು ತೋರಿಸ್ತೀವಿ ದೇವ್ರನ್ನ. ಎಷ್ಟು ಚೆನ್ನಾಗಿ ಕಾಣ್ತದೆ ನೋಡಿ ಗೈಸ್. ಏನು ಅಂದರೆ ಇವಾಗ ತಾನೇ ದರ್ಶನ ಮುಗಿದು ತುಂಬ ಚೆನ್ನಾಗಿ ದರ್ಶನ ಆಯಿತು. ಇವ್ರಿಗಂತೂ ಪೀಸ್ ಸಿಕ್ತಂತೆ ಅಶ್ವಿನಿಗೆ. ನಿಂಗೆ ಅನಿಸ್ತು? ಅವಳಿಗೂ ಪೀಸ್, ನನಗೂ ಪೀಸ್ ಅಂದರೆ ತುಂಬ ನೆಮ್ಮದಿ ಸಿಗುತ್ತೆ ಗೈಸ್. ಅಂದರೆ ಇಲ್ಲಿ ಇಷ್ಟು ದಿವಸ ಎಕ್ಸಾಮ್ ಟೆನ್ಷನಲ್ಲಿ ಅದು ಇದು ಯಪ್ಪ ಸಾಕಬೇಕಾಗೋಗಿತ್ತು. ಇವತ್ತೊಂದು ಸ್ವಲ್ಪ ದೇವಸ್ಥಾನಕ್ಕೆ ಬಂದು ಹ್ಯಾಪಿ ಆಯಿತು ಗೈಸ್. ತುಂಬ ಅಂದರೆ ಇವ್ರ ಪ್ಲ್ಯಾನ್ಸ್ ನನಗೆ ಗೊತ್ತಾಗಿದೆ ಮೊನ್ನೆನೋ, ಈ ಥರ ಹೋಗಬೇಕು ಇದು ಆದಿಚುಂಚನಗಿರಿಗೆ ಅಂತ. ಇವಾಗ ಬಂದಿದ್ದೀವಿ. ತುಂಬ ಚೆನ್ನಾಗಿ ದರ್ಶನ ಆಯಿತು. ಅಂದರೆ ಕಡಿಮೆ ಜನ ಇದ್ದರು, ಕಡಿಮೆ ಅಂದರೆ ಅಷ್ಟೊಂದು ರಶ್ ಇರಲಿಲ್ಲ, ತುಂಬ ಕಡಿಮೆ ಜನ ಇದ್ದರು. ಅದು ಕ್ಲಿಪ್ಸ್ ಎಲ್ಲ ನಾನು ಹಾಕ್ತೀನಿ, ನೋಡ್ಕೊಳ್ಳಿ. ದೇವ್ರು ನೀವು ದರ್ಶನ ಮಾಡ್ಕೊಳ್ಳಿ. ಗೈಸ್ ಏನು ಅಂದರೆ ನಾನು ಎಷ್ಟೊಂದು ಸರಿ ಆದಿಚುಂಚನಗಿರಿಗೆ ಬಂದಿದ್ದೀನಿ. ಇದೊಂದು ಪ್ಲೇಸ್ ಐತೆ ಅಂತ ಗೊತ್ತಾಗಿದೆ ಇವತ್ತು. ಹೌದಾ? ಬಸವ ಇವತ್ತು ಐತೆ ಅಂತ ಗೊತ್ತಾಗಿದೆ ಇವತ್ತು. ಸುಸ್ತಾಗ್ಬಿಟ್ಟಿದ್ದೀನಿ ಗೈಸ್. ಏನಂದರೆ ಕಿವಿಲಿ ಏನಾರ ಹೇಳಿದ್ರೆ ನೆರವೇರುತ್ತೆ ಅಂತ ಹೇಳ್ತಾರೆ. ದುಡ್ಡು ಕೊಡ್ಬೇಕಲ್ಲಿ ಅದನ್ನ ಹೇಳಕ್ಕೂ. ಮನ್ಸಲ್ಲಿ ನೀವು ಬಜೆಟ್ ಲಾಗರ್ ಮನ್ಸಲ್ಲೇ ಹೇಳ್ಕೊಬೋದಲ್ಲ. ಮನ್ಸಲ್ಲಿದ್ರೆ ಭಕ್ತಿ ಸಾಕು. ಗೈಸ್ ಇಲ್ಲಿ ಗುಹೆ ಥರ ಇದೆ, ಅಲ್ಲಿಗೆ ಹೋಗೋಣ ಬನ್ನಿ. ಲೆಟ್ಸ್ ಗೋ. ನೋಡಿ ಗೈಸ್, ಹೋಗ್ಬೋದಾ ನಾನು? ಗೈಸ್ ಹಳೆ ಕಾಲದಲ್ಲಿ ಒಂಥರ ಗುಹೆಗಳ ಥರ ಇತ್ತಲ್ಲ, ಅಲ್ಲೂ ಒಂದು ಗುಹೆ ಥರ ಇದೆ. ಅದು ಕಾಣಲ್ಲ, ಬ್ಲ್ಯಾಕ್ ಕಾಣ್ತಿದೆ. ಒಳಗಡೆ ಇರಿ, ಒಳಗಡೆ ನೋಡಿ ಗೈಸ್. ಏನೂ ಇಲ್ಲ ಗೈಸ್ ಇದರಲ್ಲಿ. ಏನು ಬಂದು ನೋಡ್ಕೋಗ್ತಿದ್ದಾರೆ. ನಾವು ನೋಡೋಣ ಅಂತ ಬಂದ್ವಿ. ಎಲ್ಲರೂ ನೋಡ್ತಾವ್ರೆ ಅಂತ. ನೆಕ್ಸ್ಟ್ ಗೈಸ್ ಇನ್ನೊಂದು ಜಾಗ ಇದೆ, ಅದೇ ಹಳೆ ಕಾಲದಲ್ಲಿ ಜೈಲ್ಗಳು ಇರ್ತಿತ್ತಲ್ಲ ಆ ಥರ ಇಲ್ವಾ ಇದು? ನೋಡಿ ಗೈಸ್. ಗೈಸ್ ಇದು ದೇವರು ಗೈಸ್. ಇದು ನಾವು ಇವಾಗ ತಾನೇ ಹೋಗ್ಬಿಟ್ಟು ಬಂದಿವಲ್ಲ, ಅದು ಸಾರಿ ಗಾಡ್ ಸಾರಿ. ನಮ್ಮ ಗೈಸ್ ನಾವು ಇಷ್ಟು ಕಷ್ಟ ಪಡ್ಕೊಂಡು ಬಂದರೆ ಆರಾಮ್ಸಿ ದನ ಥರ ಬಿದ್ಕೊಂಡಿದ್ದಾರೆ. ಇವಾಗ ನಾನು ಹಂಗೆ ಹೋಗ್ತೀನಿ ಮಲಿಕೋತೀನಿ. ಸಾರಿ. ಹಾಂ, ದೇವಸ್ಥಾನ ಗೈಸ್ ಒಂಥರ ಫೀಲ್ ಇಸ್ ಗುಡ್. ಎಲ್ಲ ಮುಗಿಸ್ಕೊಂಡು ಬಂದಿದ್ದೀವಿ. ಇವಾಗ ಕೈಗೆ ದಾರ ಕಟ್ಸ್ಕೊಳ್ಳೋಣ ಅಂತ ಅನ್ಕೊಂಡವ್ರೆ. ದಾರ ಕಟ್ಸ್ಕೊಳ್ರೆ ಎಲ್ಲರೂ ಸರಿ. ಗೈಸ್ ನನ್ನ ಕೈ ತುಂಬ ಆಲ್ರೆಡಿ ದಾರ ಇದೆ. ಎಲ್ಲಿ ಕಟ್ಸ್ಕೊಳ್ಳ ಇವಾಗ ಪುನಃ? ನೋಡೋಣ, ನಾವೇ ಕಟ್ಕೋಬೇಕಂತ. ಓಕೆ ತಗೋ, ಯಾವ್ದು ಬೇಕು ನಾವೇ ಕಟ್ಕೋಬೇಕಂದ್ರೆ. ಗೈಸ್ ಚಾಮುಂಡೇಶ್ವರಿ ಬೆಟ್ಟದಲ್ಲಾದರೆ ಅವರೇ ಕಟ್ತಾರೆ, ಇಲ್ಲಿ ನಾವೇ ಕಟ್ಕೊಳ್ಳೋದು. ಗೈಸ್ ಇವತ್ತೊಂದು ವ್ಲಾಗ್ ಇಷ್ಟ ಆಗಿರುತ್ತೆ. ದೇವಸ್ಥಾನದಾಗ ಬಂದು ನಾವು ಪೀಸ್ಫುಲ್ಲಾಗಿ ಕೂತ್ಕೊಂಡು ಮಾತಾಡಿ, ಕಷ್ಟ ಸುಖ ಮಾತಾಡಿ. ಇವಾಗ ನೋಡಿ ಇವರೆಲ್ಲ ಫೋಟೋಸ್ ತಗೋತಾ ಇದ್ದಾರೆ. ಫೋಟೋಸ್ ತಗೋತಾ ಇದ್ದಾರೆ. ಇವತ್ತಿನ ವ್ಲಾಗ್ ಇಷ್ಟ ಆಗಿರುತ್ತೆ. ವ್ಲಾಗ್ ಕಂಪೇರ್ ಟು ಈ ವ್ಲಾಗ್ ಚೆನ್ನಾಗಿ ಬಂದಿದೆ ಅಂತ ಅನ್ಕೋತೀನಿ. ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಗೆ ಇಷ್ಟ ಆಗಿದ್ರೆ ಮಾತ್ರ. ಬಾಯ್ ಗಾಯ್ಸ್, ಬಾಯ್ 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 ಬಾಯ್.